ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಪುಷ್ಪ ಅಂತೇಳ್ಬಿಟ್ಟು, ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ. ಬಾಲ್ ನೋಡಿದರೆ ಹಿಸಕಬೇಕನ್ಸುತ್ತೆ ಅಂತೇಳಿ ತಿಳಿಸಿರೋದು. ಗಂಡ 2019 ಕರೋನಾ ಟೈಮಲ್ಲಿ ತೀರಿಕೊಂಡಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಸಮಸ್ಯೆ ಏನಪ್ಪ ಅಂದರೆ ಜೀವನ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತೇಳಿ ರೀಸನ್ ಕೊಟ್ಟಿರೋದು. ಬಯಕೆ ಚೆನ್ನಾಗಿ ಮಾಡಿಸಿಕೊಂಡು ಸುಖ ಅನುಭವಿಸಬೇಕು ಅಂತೇಳಿ ಇದಿಷ್ಟು ವೇಳೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಹೊಂಡಾ ಜಾಜ್ VX ಯೂಸ್ಡ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಇವರ ಜೀವನದಲ್ಲಿ ಬಂದ ಕೆಲವೊಂದು ಕಷ್ಟಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ, ನೋಡೋಣ. ಮೊದಲನೇದು, ಗಂಡ ಇದ್ದಾಗ ಅವರಿಲ್ಲದಿದ್ದರೂ ಕೂಡ ಧೈರ್ಯವಾಗಿ ಬದುಕಬಹುದು ಅಂತೇಳಿ ಅಂದುಕೊಂಡಿದ್ದೆ, ಆದರೆ ನಾನು ಅಂದುಕೊಂಡ ಪ್ರಪಂಚ ಹಾಗಿಲ್ಲ ಅಂತೇಳಿ ಹೇಳಿರೋದು. ಎರಡನೇದು, ಸುತ್ತಮುತ್ತಲಿನವರು ನೋಡುವ ದೃಷ್ಟಿಕೋನ ಸರಿಗಿರೋದಿಲ್ಲ ಅಂತೇಳಿ ತಿಳಿಸಿದ್ದಾಳೆ. ಮೂರನೇದು, ಎಲ್ಲೇ ಕೆಲಸಕ್ಕೆ ಹೋದರೂ ಸಹಿತ ಮೈ ಕೊಡೋದಕ್ಕೆ ಬೇಡಿಕೆ ಇಡುತ್ತಾರೆ. ಅವರ ಬೇಡಿಕೆ ನನ್ನ ಈ ಥರ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಿದೆ ಅಂತೇಳಿ ಇದಿಷ್ಟು ಇವರ ಜೀವನದಲ್ಲಿ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸಿಂಪಲಾಗಿ ಹೇಳಬೇಕು ಅಂದರೆ ಗಂಡ ಇಲ್ಲದೆ ಬದುಕೋದು ತುಂಬಾ ಕಷ್ಟ ಅಂತೇಳಿ ಹೇಳಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡಸರಿಗೆ ಲಂಗದ ಲಾಡಿ ಬಿಚ್ಚೋದಕ್ಕೆ ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ಹೇಳಿರೋದು. ಮೊದಲನೇದು, ಮುಖದ ಮೇಲೆ ಮೀಸೆ ಇರಬೇಕು, ಯಾಕಂದರೆ ಮೀಸೆಯ ಕಚ್ಚುಗುಳಿ ನನಗೆ ಇನ್ನಷ್ಟು ಮಜಾ ಕೊಡುತ್ತದೆ ಅಂತೇಳಿ ತಿಳಿಸಿದ್ದಾಳೆ. ಗೂಟದ ತುದಿ ಮುಂಜಿ ಆಗಿರಬೇಕು ಅಂತೇಳಿ ಹೇಳಿರೋದು. ಇಲ್ಲ ಚರ್ಮ ಹಿಂದೆ ಸರಿದಿದ್ರು ಕೂಡ ಓಕೆ ಅಂತೇಳಿ ತಿಳಿಸಿದ್ದಾಳೆ. ಹಾಗಿದ್ರೆ ಚೀಪೋದಕ್ಕೆ ಇಷ್ಟಪಡುತ್ತೇನೆ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾಳೆ. ಇನ್ನು ಮೋಸ ಮಾಡುವ ಹರಾಮ್ಖೋರ್ ಗಂಡು ಮಕ್ಕಳು ಬೇಡ ಅಂತೇಳಿ ಇದಿಷ್ಟು ಈ ಥರ ಗಂಡಸರಿಗೆ ಲಾಡಿ ಬಿಚ್ಚೋದಕ್ಕೆ ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾಳೆ. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಫೈನಲ್ ಆಗಿ ಇವರ ಬಳಿರುವ ಹೊಂಡಾ ಜಾಜ್ VX ಯೂಸ್ಡ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು 2020 ಅಂತೇಳಿ ತಿಳಿಸಿದ್ದಾಳೆ. ಅಂದರೆ ಗಂಡ ತೀರಿಕೊಂಡ ಮರು ವರ್ಷದಲ್ಲಿ ತೆಗೆದುಕೊಂಡಿದ್ದಾರೆ. ಇನ್ನು ಇನ್ಸೂರೆನ್ಸ್ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 60,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇನ್ನು ಇಂಜಿನ್ ಡಿಸ್ಪ್ಲೇಸ್ಮೆಂಟು 1199 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.